ಸ್ನೇಹಿತರೆ, ಸದ್ಯದ ದಿನಗಳಲ್ಲಿ ಭಾರತದ ಅತ್ಯಂತ ಜನಪ್ರಿಯ ನಾಯಕ, ಜನಪ್ರೀತಿಯನ್ನ ಗಳಿಸಿರ್ತಕ್ಕಂಥ ನಾಯಕ, ಭಾರತದ 3ನೇ ಬಾರಿ ಪ್ರಧಾನಿಯಾಗಿ ಅಧಿಕಾರವನ್ನು ನಡೆಸ್ತಾ ಇರತಕ್ಕಂಥ ನರೇಂದ್ರ ಮೋದಿ ಬಹುದೊಡ್ಡ ಒಂದು ನಿರ್ಧಾರಕ್ಕೆ ಬಂದ್ರ ಅನ್ನುವ ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ದಾವೆ. ಇದೇ ಸೆಪ್ಟೆಂಬರ್ 17ಕ್ಕೆ ನರೇಂದ್ರ ಮೋದಿ ಅವರಿಗೆ 75 ವರ್ಷ ಪೂರ್ಣಗೊಳ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದೇ ತನ್ನ ಹುಟ್ಟುಹಬ್ಬದ ದಿನದಂದೇ ನರೇಂದ್ರ ಮೋದಿ ಬಹುದೊಡ್ಡ ಬಾಂಬ್ ಅನ್ನ ಸಿಡಿಸ್ತಾರ ಅನ್ನುವ ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ನರೇಂದ್ರ ಮೋದಿ ಅವರ ಇತ್ತೀಚಿನ ನಡೆ ಕೂಡ ಅದಕ್ಕೆ ಒಂದು ಪುಷ್ಟಿಯನ್ನ ಕೊಡ್ತಾ ಇದೆ. ಈಗಾಗಲೇ RSS ನ ಪ್ರಮುಖ ಮೋಹನ್ ಭಾಗವತ್ 77 ವರ್ಷ ತುಂಬಿದ ಪ್ರತಿಯೊಬ್ಬರು ಕೂಡ ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನ ಕೊಡಬೇಕು, ನಿವೃತ್ತಿಯನ್ನು ತೆಗೆದುಕೊಳ್ಬೇಕು ಅನ್ನುವ ಒಂದು ಅಂಶವನ್ನೇನು ಈ ಹಿಂದೆನೆ ಪ್ರಸ್ತಾಪ ಮಾಡಿದ್ರು. ಅದಾದ ನಂತರ ಮೋಹನ್ ಭಾಗವತ್ ಈಗ ಆ ಹೇಳಿಕೆಯನ್ನ ಹಿಂಪಡ್ಕೊಂಡಿದ್ದಾರೆ. ನಾವು ಯಾರಿಗೂ ಕೂಡ ನಿವೃತ್ತಿ ಆಗ್ರಿ ಅನ್ನುವ ಒತ್ತಾಯವನ್ನ ಮಾಡಲ್ಲ. ನಾನು ಕೂಡ 75 ವರ್ಷ ಆದ್ಮೇಲೆ ನಿವೃತ್ತಿ ಆಗಲ್ಲ. ಸಂಘ ಎಲ್ಲಿವರೆಗೂ ಕೂಡ ನನ್ನ ಸೇವೆಯನ್ನ ಬಳಸುತ್ತೋ ಅಲ್ಲಿವರೆಗೂ ಕೂಡ ನಾನು ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆಯನ್ನ ಮಾಡ್ತೀನಿ ಅನ್ನುವ ಹೇಳಿಕೆಯನ್ನ ಕೊಡೋದ್ರ ಮೂಲಕ ನರೇಂದ್ರ ಮೋದಿ ಅವರಿಗೆ ಏನು ಬಿಜೆಪಿಯಲ್ಲಿರ್ತಕ್ಕಂಥ 75 ವರ್ಷ ತುಂಬಿದ ಪ್ರತಿಯೊಬ್ಬ ನಾಯಕ ಅಧಿಕಾರದಿಂದ ನಿವೃತ್ತಿ ಆಗಬೇಕು ಅನ್ನುವ ಅಲಿಖಿತ ನಿಯಮವನ್ನ ನರೇಂದ್ರ ಮೋದಿಗೆ ಅನ್ವಯ ಆಗಲ್ಲ ಅನ್ನುವ ಲೆಕ್ಕಾಚಾರದ ಮಾತುಗಳನ್ನ ಮೋಹನ್ ಭಾಗವತ್ ಆಡಿದ್ರು. ಆದ್ರೆ ನಿಜಕ್ಕೂ ಕೂಡ ನರೇಂದ್ರ ಮೋದಿ ಈ ಅವಧಿಯನ್ನ ಪೂರ್ಣಗೊಳಿಸ್ತಾರ ಅಥವಾ ನರೇಂದ್ರ ಮೋದಿ ತಮ್ಮ ಪಕ್ಷದ ಒಂದು ಅಲಿಖಿತ ನಿಯಮಕ್ಕೆ ಕಟ್ಟು ಬಿದ್ದು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಬಿಜೆಪಿಯ 2ನೇ ಹಂತದ ನಾಯಕರಿಗೆ ತನ್ನ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರ ಅನ್ನುವ ಪ್ರಶ್ನೆಗಳು ಇದೀಗ ಹುಟ್ಕೊಂಡಿದ್ದಾವೆ. ನರೇಂದ್ರ ಮೋದಿ ಅವರ ಈ 1-2 ತಿಂಗಳಿಂದ ಈಚಿನ ನಡೆ ಕೂಡ ಅದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿದೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನರೇಂದ್ರ ಮೋದಿ ತೆಗೆದುಕೊಂಡಿರ್ತಕ್ಕಂಥ ಆ ಮಹಾ ನಿರ್ಧಾರ ಏನು, ನರೇಂದ್ರ ಮೋದಿ ಇದೇ ಸೆಪ್ಟೆಂಬರ್ 17ರಂದು ಸಿಡಿಸಲಿರ್ತಕ್ಕಂಥ ಆ ದೊಡ್ಡ ಬಾಂಬ್ ಯಾವುದು ಅನ್ನೋದನ್ನ ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಬಿಜೆಪಿಯ ಕಾರ್ಯಕರ್ತರ ಪಾಲಿನ ವಿಶ್ವಗುರು, ದೇಶ ಕಂಡ ಅಪ್ರತಿಮ ನಾಯಕ, ಸದ್ಯದ ಅತ್ಯಂತ ಜನಪ್ರಿಯ ಭಾರತದ ವ್ಯಕ್ತಿ ನರೇಂದ್ರ ಮೋದಿ ಇದೇ ಸೆಪ್ಟೆಂಬರ್ 17ಕ್ಕೆ 75 ವರ್ಷದ ಒಂದು ಅವಧಿಯನ್ನು ಪೂರೈಸ್ತಾರೆ. ಅವರಿಗೆ 75 ವರ್ಷ ವಯಸ್ಸು ತುಂಬುತ್ತೆ. ಈಗಾಗಲೇ ಬಿಜೆಪಿ ಒಂದು ಅಲಿಖಿತ ನಿಯಮವನ್ನ ಮಾಡ್ಕೊಂಡಿದೆ. ಆ ನಿಯಮದ ಪ್ರಕಾರ 75 ವರ್ಷ ತುಂಬಿದಂತ ಯಾವೊಬ್ಬ ಬಿಜೆಪಿ ನಾಯಕನು ಕೂಡ ಅಧಿಕಾರವನ್ನು ಅನುಭವಿಸಬಾರದು, ಅವರು ನಿವೃತ್ತಿಯನ್ನು ತೆಗೆದುಕೊಳ್ಬೇಕು. ಇತ್ತೀಚೆಗೆ 3-4 ತಿಂಗಳಿಂದ ಈಚೆಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ನರೇಂದ್ರ ಮೋದಿ ಕೂಡ 75 ವರ್ಷ ಅವಧಿ ತುಂಬಿದ ನಂತರ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಾಳ, ಪ್ರಧಾನಮಂತ್ರಿ ಪಟ್ಟಕ್ಕೆ ರಾಜೀನಾಮೆಯನ್ನ ಕೊಡ್ತಾರ ಅನ್ನುವ ಪ್ರಶ್ನೆಗಳು ಹುಟ್ಕೊಂಡಿದ್ವು. ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ನನಗೆ 75 ವರ್ಷ ತುಂಬಿದ ನಂತರ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಂಡು ಕೃಷಿ ಚಟುವಟಿಕೆಗಳಲ್ಲಿ ತೊಡಗ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಕೂಡ ಈ 75 ವರ್ಷದ ನಿಯಮ ನರೇಂದ್ರ ಮೋದಿಗೂ ಕೂಡ ಅನ್ವಯ ಆಗುತ್ತೆ ಅನ್ನುವ ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ರು. ಸ್ನೇಹಿತರೆ, ಈಗ ನರೇಂದ್ರ ಮೋದಿ ಅವರ ಇತ್ತೀಚಿನ ವರ್ತನೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಮೋದಿ ಬಹುದೊಡ್ಡ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ನಾಳೆ ಉಪರಾಷ್ಟ್ರಪತಿ ಚುನಾವಣೆ ನಡೀತಾ ಇದೆ. NDAಗೆ ಅತ್ಯಂತ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಬಹುತೇಕ NDA ಅಭ್ಯರ್ಥಿ CP ರಾಧಾಕೃಷ್ಣನ್ ಗೆಲುವನ್ನು ಕಾಣ್ತಾರೆ ಅನ್ನುವ ಲೆಕ್ಕಾಚಾರಗಳು ಕೂಡ ಇದಾವೆ. ಅದಾದ ನಂತರ ನರೇಂದ್ರ ಮೋದಿ ಬಗ್ಗೆ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅನುಮಾನ ಮೂಡೋದಕ್ಕೆ ಪ್ರಮುಖ ಕಾರಣ ಇದೇ ಸೆಪ್ಟೆಂಬರ್ 23ರ ಒಂದು ವಿಶ್ವಸಂಸ್ಥೆಯ ಒಂದು ಸಭೆ. ಈ ಸಭೆಯಲ್ಲಿ ನರೇಂದ್ರ ಮೋದಿ ಭಾಗವಹಿಸಬೇಕಾಗಿತ್ತು. ಆ ಸಭೆಯನ್ನ ಕುರಿತು ನರೇಂದ್ರ ಮೋದಿ ಭಾಷಣ ಮಾಡಬೇಕಿತ್ತು. ಆದರೆ ಈಗ ಸಭೆಯಿಂದ ನರೇಂದ್ರ ಮೋದಿ ಹಿಂಸರ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ದೊಡ್ಡ ಕುತೂಹಲವನ್ನ ಕೆರಳಿಸಿದೆ. ವಿಶ್ವ ಮಟ್ಟದಲ್ಲಿ ತನಗೆ ಸಿಗ್ತಕ್ಕಂಥ ದೊಡ್ಡ ವೇದಿಕೆಯನ್ನ ಬಳಸ್ಕೊಳ್ಳೋದಿಕ್ಕೆ ಯಾಕೆ ನರೇಂದ್ರ ಮೋದಿ ಹಿಂದೇಟ್ ಆಗ್ತಾ ಇದ್ದಾರೆ, ಈ ಪ್ರಶ್ನೆ ಹುಟ್ಕೊಂಡಿದೆ. ಇನ್ನೊಂದು ಕಡೆ ಸ್ನೇಹಿತರೆ, ನರೇಂದ್ರ ಮೋದಿ ಇತ್ತೀಚೆಗೆ ಎಷ್ಟು ಬದಲಾಗಿದ್ದಾರೆ ಅಂದ್ರೆ, ಏನು ಇವರು ಪ್ರಧಾನಿಯಾದಂಥ ಮೊದಲ ಸಂದರ್ಭದಲ್ಲಿ ನೋಟ್ ಬ್ಯಾನ್ ಅನ್ನ ಮಾಡ್ತಾರೆ. ಆ ನೋಟ್ ಬ್ಯಾನ್ ನ ಸಂದರ್ಭದಲ್ಲಿ ಆ ದೊಡ್ಡ ನಿರ್ಧಾರವನ್ನ ನರೇಂದ್ರ ಮೋದಿ ಮಾಧ್ಯಮಗಳ ಮುಂದೆ ಬಂದು ಸ್ವತಃ ಪ್ರಕಟ ಮಾಡ್ತಾರೆ.
ಇವತ್ತಿನಿಂದ ಇಂತಿಂಥ ನೋಟ್ಗಳು ಚಲಾವಣೆಯಲ್ಲಿರಲ್ಲ, ನಾವು ನೋಟ್ ಬ್ಯಾನ್ ಮಾಡಿದ್ದೀವಿ ಅನ್ನುವ ಒಂದು ಮಹತ್ವದ ನಿರ್ಧಾರವನ್ನು ಮಾಧ್ಯಮಗಳ ಮುಂದೆ ಸ್ವತಃ ನರೇಂದ್ರ ಮೋದಿ ಪ್ರಕಟ ಮಾಡ್ತಾರೆ. ಆದರೆ ಇತ್ತೀಚೆಗೆ ಈ GST ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದೊಡ್ಡ ಸ್ಟೆಪ್ ಅನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ತು, ಆ ದೊಡ್ಡ ಸ್ಟೆಪ್ಪಿನ ಒಂದು ವಿವರಣೆಯನ್ನು ಕೊಟ್ಟಿದ್ದು ಕೇಂದ್ರದ ಹಣಕಾಸು ಸಚಿವೆಯಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್. ಸರ್ಕಾರ ಏನೇ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಮಾಧ್ಯಮಗಳ ಮುಂದೆ ಬಂದು ತಾವೇ ಸ್ವತಃ ಈ ಒಂದು ವಿಚಾರವನ್ನು ಪ್ರಕಟ ಮಾಡ್ತಿದ್ರು. ಆದರೆ ಈ ಬಾರಿ ನಿರ್ಮಲಾ ಸೀತಾರಾಮನ್ ಈ ಒಂದು ದೊಡ್ಡ ನಿರ್ಧಾರದ ಪ್ರಕಟ ಮಾಡಿರ್ತಕ್ಕಂಥದ್ದು ಕೂಡ ಮೋದಿಜಿ ಎರಡನೇ ಹಂತದ ನಾಯಕರನ್ನ ಮುಂದೆ ಬಿಡ್ತಾ ಇದ್ದಾರೆ ಅನ್ನುವ ಒಂದು ಅನುಮಾನವನ್ನ ಹುಟ್ಟಾಕಿದೆ. ಇನ್ನೊಂದು ಕಡೆ ಈ ಸದನ ನಡೆದಂತಹ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಿರ್ಬೋದು, ಸದನದ ಒಳಗೆ ಹಾಗೂ ಹೊರಗೆ ಯಾರೇ ಒಂದು ಪ್ರಶ್ನೆಯನ್ನು ಮಾಡಿದ್ರು ಕೂಡ ಆ ಪ್ರಶ್ನೆಗೆ ಪ್ರತ್ಯುತ್ತರವನ್ನು ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅಲ್ಲ, ಅದರ ಬದಲಾಗಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ. ಸದನದ ಒಳಗೆ ಪ್ರತಿಪಕ್ಷಗಳು ಎತ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದು ವಾಗ್ದಾಳಿಯನ್ನು ನಡೆಸೋದು, ಪ್ರತ್ಯುತ್ತರವನ್ನು ಕೊಡ್ತಕ್ಕಂಥದ್ದು ಮುಂದೆ ನಿಂತು ಈ ಅಮಿತ್ ಶಾ ನಡೆಸ್ತಾ ಇದ್ದಾರೆ. ನರೇಂದ್ರ ಮೋದಿ ಸೈಲೆಂಟ್ ಆಗಿ ಕುಂತಿರ್ತಾರೆ. ಇದಿಷ್ಟೇ ಅಲ್ಲದೆ ಇತ್ತೀಚೆಗೆ ನರೇಂದ್ರ ಮೋದಿ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದೇ ಬಿಟ್ಟಿದ್ದಾರೆ. ಸೆಪ್ಟೆಂಬರ್ 17ಕ್ಕೆ ಈ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಅನ್ನುವ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ತಮ್ಮ ರಾಜಕೀಯ ಗುರು ಅನ್ಸ್ಕೊಂಡಿರ್ತಕ್ಕಂಥ ಲಾಲ್ ಕೃಷ್ಣ ಅಡ್ವಾಣಿ ಅವರೇ 75 ವರ್ಷ ತುಂಬಿದೆ ಅನ್ನೋ ಕಾರಣಕ್ಕೆ ಒಂದು ಪ್ರಧಾನಿ ಹುದ್ದೆಯ ಅವಕಾಶವನ್ನ ಕೈಬಿಟ್ಟಿದ್ರು. ಅದಷ್ಟೇ ಅಲ್ಲದೆ ಅತ್ಯಂತ ಬಿಜೆಪಿ ಹಿರಿಯ ನಾಯಕರೆಲ್ಲರೂ ಕೂಡ ಈ 75 ವರ್ಷದ ನಿಯಮವನ್ನ ಚಾಚೂ ತಪ್ಪದೆ ಪಾಲಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಯಶವಂತ್ ಸಿನ್ಹಾ ಇರ್ಬೋದು, ಮುರಳಿ ಮನೋಹರ್ ಜೋಶಿ ಅವರಿರ್ಬೋದು, BS ಯಡಿಯೂರಪ್ಪನವರು ಇರ್ಬೋದು, ಈ ರೀತಿಯ ನಾಯಕರು ಬಿಜೆಪಿಯ ನಿಯಮವನ್ನ ಚಾಚೂ ತಪ್ಪದೆ ಪಾಲಿಸೋದ್ರ ಮೂಲಕ 75 ವರ್ಷ ತುಂಬಿದ ಕಾರಣಕ್ಕೆ ಅಧಿಕಾರದಿಂದ ದೂರ ಇರತಕ್ಕಂಥ ಈ ಸಂದರ್ಭದಲ್ಲಿ ಪಕ್ಷದ ಹಾಗೂ ಸಂಘದ ಶಿಸ್ತಿನ ಸಿಪಾಯಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ತಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಹೇಳ್ತಾರೆ, ಒತ್ತಡ ಆಗ್ತಾರೆ ಅನ್ನೋ ಕಾರಣಕ್ಕೆ ನಿಜಕ್ಕೂ ಕೂಡ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿತಾರ? ಈ ನರೇಂದ್ರ ಮೋದಿ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ಇತ್ತೀಚೆಗೆ ಗಮನ ಕೊಟ್ಟರೆ ನಿಜಕ್ಕೂ ಕೂಡ ನರೇಂದ್ರ ಮೋದಿ ಪಕ್ಷದ ನಿಯಮವನ್ನ ಮೀರಲ್ಲ ಅನ್ನುವ ಒಂದು ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ. ಬಹುತೇಕ ನರೇಂದ್ರ ಮೋದಿ ಇದೇ 17ನೇ ತಾರೀಕು ಈ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿತೀನೋ ಇಲ್ಲವೋ ಅನ್ನುವ ವಿಚಾರವನ್ನ ಕುರಿತು ಸ್ಪಷ್ಟನೆಯನ್ನ ಕೊಡ್ತಾರೆ. ಆ ಮೂಲಕ ತಮ್ಮ ದೊಡ್ಡ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನಿಜಕ್ಕೂ ಮೋದಿ ಇಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರಾ? ಒಂದು ವೇಳೆ ಮೋದಿ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡ್ರೆ ಅವರ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಯಾವ ರೀತಿಯ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅನ್ನುವ ಒಂದು ಕುತೂಹಲವಂತೂ ಕಾಡ್ತಾ ಇದೆ. ಕಾದ್ ನೋಡೋಣ ಸ್ನೇಹಿತರೆ. ಇನ್ನೊಂದು ವಾರದ ಅವಧಿಯಲ್ಲಿ ನರೇಂದ್ರ ಮೋದಿ ತಮ್ಮ ದೊಡ್ಡ ನಿರ್ಧಾರವನ್ನ ದೇಶದ ಜನರೆದುರು ಪ್ರಕಟಗೊಳಿಸೋದ್ರ ಮೂಲಕ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ದೇಶದ ಪ್ರಧಾನಿಯನ್ನಾಗಿ ಅಮಿತ್ ಶಾ ಅಥವಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಆ ಸ್ಥಾನದಲ್ಲಿ ಕೂರಿಸೋ ನಿರ್ಧಾರವನ್ನು ಮಾಡ್ತಾರ, ಅಥವಾ ಕಾರ್ಯಕರ್ತರು ಹಾಗೂ ಬಿಜೆಪಿಯ ನಾಯಕರ ಒಂದು ಒತ್ತಡಕ್ಕೆ ಮಣಿದು ಈ ಅವಧಿಯನ್ನ ಪೂರ್ಣಗೊಳಿಸುವ ಒಂದು ನಿರ್ಧಾರಕ್ಕೆ ನರೇಂದ್ರ ಮೋದಿ ಬರ್ತಾರ? ಈ ವಿಚಾರವನ್ನ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಕೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.